ನಮ್ಮ ಕರುಣಾಸಿಗೆ ಸಂಧಾನ ಮಾಡಕ್ ಹೋಗಿದ್ದೇನೆ. ಆ ದಾಯದೆ ಮನೆಗೆ ಎಷ್ಟೇ ಧೈರ್ಯ ನಿನ್ಗೆ? ಶತ್ರುಗಳೆಲ್ಲವರು ಅಂದ್ರೆ ಕಂಕಳೆಲ್ಲ ಅವರಲ್ಲ ಸಂಜೀವ. ತಾಯಿ ಮಂಡೋದ್ರಿ ಮಗಳಾದ್ರೆ ಈ ನನ್ನ ಹೆಂಡತಿ ಮಗಳು ವಿಭೀಷಣ ತಂಗಿ ಆಗ್ಬಿಟ್ಟವಳಲ್ಲೋ. ವಿಭೀಷಣ ತಂಗಿ ನಿನ್ನ ಅವ್ರು ಯಾವ ದೊಡ್ಡ ತಪ್ಪು ಮಾಡಿದ್ರು ಅಂತ ಹೀಗೆ ಹೊಡಿತಾ ಇದ್ದೀರ ಮಾವ? ಏಯ್ ಮುಚ್ಚ ಬಾಯ್ನ. ಅಡಿಗೆ ಮನೆ ಬಿಟ್ರೆ ನಡಮಲ್ಲಿ ಬಾಯ್ ಬಿಟ್ರೆ ಹಲ್ಲುಗಿಸ್ಬಿಡ್ತೀನಿ. ಸಂಜೀವ ಇವ್ರನ್ನ ಹಿಂಗೆ ಬಿಡ್ಬೇಡವೋ. ಜೋಪಾನ, ಹದ್ದು ಮೀರಿ ಹೆಜ್ಜೆ ಹಿಡ್ದಂಗೆ ಹದ್ದಿನ ಕಣ್ಣಿಟ್ಟು ಹದ್ದು ಬಸ್ನಲ್ಲಿ ಇಟ್ಕೋ. ಏಯ್ ಇವತ್ತೇ ಕೊನೆ. ಇನ್ನೊಂದ್ಸಲ ದಾಯದಿ ಮನೆ ಕಾಲಿಟ್ರೆ ಹುಷಾರ್. ದಿನೇಶ ಅಣ್ಣ, ಆ ಮಾನಿಗೆಟ್ಟು ಬಡ್ಡಿ ಮಗ ಕೊಟ್ಟರು ಒಡವೆ ತಗೊಂಡೋಗಿ ಅವ್ರ ಮುಗಿಲು ಸಾಕು. ಡಬ್ಲಕ್ಕಿಂತ ಸೂಜಿ ಕೆಡ್ದು ಸೋನೆ ಮಾಡಲೇ ಹೊರೆ ಬರೋದು. ಸಣ್ಣವನಂತ ತಿಳ್ಕೊಬೇಡಿ. ಈ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಹೇಳಿ ನಡೆಯೋ. ಅವನಿನ್ನ ಎಳಸು ಕಣ. ಬಾವಳಿ ನಮ್ಮ ಸರ್ವನಾಶಕ್ಕೆ ಸಂಧಾನ ಮಾಡಕ್ ಹೋಗಿದ್ದೇನೆ. ಆ ನಮ್ಮ ದಾಯದೆ ಮನೆಗೆ ಎಷ್ಟು ಕಬ್ಬು ನಿಮಗೆ? ಆಶೀರ್ವಾದ ತಗೊಳಕಲ್ವೇನೋ ಹೋಗಿದ್ದು. ಇರೋಳು ಒಬ್ಳೆ ಮಗಳು, ಅವಳು ಉದ್ದಪ್ಪ ಮಾಡ್ಬೇಕು ಅನ್ನೋ ಗಮನ ಅಪ್ಪಂಗೂ ಇಲ್ಲ ಅಣ್ದಿರ್ಗೂ ಇಲ್ಲ. ಅದಕ್ಕೆ ನಾನ್ ದೊಡ್ಡಪ್ಪನ ಮನೆಗೆ ಹೋಗಿದ್ದು. ತಪ್ಪ? ಖಂಡಿತ ಇಲ್ಲ. ನೀವಾ? ನಾನೇ. ನಿಮ್ ಮಾತೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಕೇಳಿಸ್ಕೊಂಡೆ, ಆದ್ರೆ ಅರ್ಥ ಆಗ್ಲಿಲ್ಲ. ಸದ್ಯ ಒಳ್ಳೇದಾಯ್ತು. ದಾರಿ ಬಿಡ್ರಿ. ಬಿಡೋದಿಲ್ಲ. ಯಾಕೆ? 25 ವರ್ಷದಿಂದ ನಾನು ಯಾವ್ದನ್ನ ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿದ್ನೋ ಅದನ್ನ ನೀವು ಕತ್ಕೊಂಡ್ಬಿಟ್ಟಿದ್ದೀರಲ್ಲ, ಅದಕ್ಕೆ. ಅಯ್ಯೋ ಶಿವ್ನೆ, ಆ ಬಟ್ಟೆನೆಲ್ಲ ಅವತ್ತೇ ಕೊಟ್ಬಿಟ್ನಲ್ರಿ. ಅಯ್ಯೋ ಅದಲ್ಲ ರೀ, ಅವತ್ ನಿಮ್ ದೊಡ್ಡಪ್ಪನ ಮನೇಲಿ ಡ್ಯಾಶ್ ಹೊಡೆದಾಗ ನೀವು ಕತ್ಕೊಂಡ್ಬಿಟ್ರಲ್ಲ ಅದು. ಅದನ್ನ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಕೊಟ್ಟಿದ್ರು ಗೊತ್ತಾ? ಏನ್ರಿ ಅದು? ಅದೇ ನನ್ನ ಹೃದಯ. ಲಕ್ಷ್ಮಿ, ಈ ಚಂದ್ರನ ಚಕೋರಿ ನೀನು. ನನ್ನ ಪ್ರೀತಿ ಕರಿಮಣಿ ಸರುವಾಗಿ ನಿನ್ನ ಕುತ್ತಿಗೆ ಸೇರಿ ನಿನ್ನೆದೆ ಗಗನದಲ್ಲಿ ಮಿನುಗೋ ಸೂರ್ಯ ನಾನೇ ಆಗಿರ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗಿದೆ. ಈ ಆಸೆ ನಿನಗೂ ಇದ್ರೆ, ನಾನು ನಿನ್ಗಿಷ್ಟವಾಗಿದ್ರೆ ನಾಳೆ ನನ್ನ ಹೆಸರಲ್ಲಿ ಗುಲಾಬಿ ಹೂ ಮುಡ್ಕೊಂಡ್ ಬರ್ಬೇಕು. ಮುಡಿಲಿಲ್ಲ ಅಂದ್ರೆ ಮತ್ತಿನ್ಯಾವತ್ತೂ ನನ್ನ ಮುಖ ನಿನ್ ತೋರ್ಸೋದೇ ಇಲ್ಲ. ಹಾ, ಬರ್ತೀನಿ. ಲಲಿತಾ, ಚೆನ್ನಾಗಿದ್ದೀಯವ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಎಲ್ಲ ಗದ್ದೆ ನಾಟಿ ಮಾಡ್ಸಕ್ ಹೋಗಿದ್ದಾರೆ ಚಿಕ್ಕಪ್ಪ. ಸದ್ಯ ಮನೇಲಿ ಯಾರು ಇಲ್ಲೋದು ಒಳ್ಳೇದೇ ಆಯ್ತು. ತಗೊಳವ, ನಿಮ್ಮಪ್ಪ ನಿನಗೂ ನಿನ್ ತಂಗಿಗೂ ಬಾಗಿಲು ಕೊಟ್ಟು ಕಳ್ಸವ್ರೆ. ಅಪ್ಪ ಯಾಕೆ ಬರ್ಲಿಲ್ಲ ಚಿಕ್ಕಪ್ಪ? ಆ ಪಾಪಿ ನಾಗಪ್ಪ ಮಾಡಿದ ಅವಮಾನ ಗೊತ್ತಿಲ್ವಾ ನಿನಗೆ? ಗೊತ್ತು ಚಿಕ್ಕಪ್ಪ, ಆದ್ರೆ ನನ್ನ ಮನೆಗ್ ಬರ್ಬೋದಾಗಿತ್ತಲ್ಲ. ಹೆಂಗವ ಬರ್ತಾನೆ? ನಿನ್ ಮನೆಗ್ ಬಂದ್ರೆ ಅಪ್ಪ ನನ್ ಮನೆಗ್ ಬರ್ಲಿಲ್ಲ ಅಂತ ನಿನ್ ತಂಗಿ ನೆನ್ಕೊಳ್ಳೋದಿಲ್ವೇನು? ಅದಕ್ಕೆ ಯಾರ ಮನೆಗೂ ಹೋಗೋದ್ ಬೇಡ ಅಂತ ನನ್ ಕಲ್ಸಿರೋದು. ನೋಡವ, ಹೇಗಾದ್ರೂ ಮಾಡಿ ನಿಮ್ ಮನೆಯವ್ರಿಗೆ ಗೊತ್ತಾಗ್ದಂಗೆ ಈ ಬಾಗಿಲನ್ನ ನಿನ್ ತಂಗಿಗ್ ತಗೊಂಡೋಗಿ ಕೊಟ್ಕೊಡವ. ಸುಶೀಲಾ, ಅಕ್ಕ, ಯಾಕ ಕಲ್ಲೇ ನಿಂತ್ಕೊಂಡೆ? ಒಳಗಕ್ಕ ನಿಂತ್ಕೊಳ್ಳೆ. ಇಲ್ಲಿಗೆ ಬಂದೆ ಬಾಗಿನ ಕೊಟ್ಟು ಹೋಗೋದಕ್ಕೆ. ನೀನ್ ತಂದಿರೋ ಭಿಕ್ಷೆ ತಗೊಳಕ್ಕೆ ಬುಡುಬುಡಿಗರ ಮನೆ ಅಲ್ಲ ಇದು. ಕೊಟ್ಟು ಮನೆಗೂ ಹೊಕ್ಕು ಮನೆಗೂ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ತವರು ಮನೆಯವರು ಕೊಟ್ಟು ಕಳಿಸಿರೋ ಕಾಣಿಕೆ ಇದು. ಗೂಡು ಕಟ್ಟಿದ ಮೇಲೆ ರೇಷ್ಮೆ ಸತ್ತೋಗುತ್ತೋ ಹಾಗೆ ನಿಮ್ ತಂಗಿ ತಾಳಿ ಕಟ್ಟಿದ ದಿನವೇ ಈ ಸಂಬಂಧ ಸತ್ತೋಯ್ತು. ಹೊಟ್ಟೋಗು. ನೋಡಿ, ಈ ವಿಚಾರಿಸಿ ಮಾತಾಡಿ ಆಗಿರೋ ಗಾಯದ ಮೇಲೆ ಉಪ್ಪು ಸುರಿಬೇಡಿ. ಯಾವುದೇ ಹೆಣ್ಣು ತಾನು ಹೊಕ್ಕ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಅವಳ ಹೆತ್ತ ಮನೆಯವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಅವಳು ಸ್ವಂತ ಶಾಪವಾಗಿ ನಿಮ್ ಮನೆನ ತೊಳೆದು ಬಿಡುತ್ತೆ. ಏನೇನಾದ್ರೂ ಹಳೆದನ್ನೆಲ್ಲ ಮರೆತು ರಕ್ತ ಸಂಬಂಧಕ್ಕೆ ಬೆಲೆ ಕೊಟ್ಟು ಮನುಷ್ಯರಾಗಿ ಬಾಳಿ. ನಮ್ಮಣ್ಣ ನಿನಗೋದಿಯೋ ಬದಲು ಬಾಗಿಲದ ಬುಟ್ಟಿಗೆ ಓದವನೆ. ಅರ್ಥ ಮಾಡ್ಕೊಂಡು ಜಾಗ ಖಾಲಿ ಮಾಡು. ಹಿಂದೆ ಹೋದ್ರೆ
ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಹೊಟ್ಟೆಗಿಲ್ಲ ಕದಿ ಒಬ್ಬ ಕಳ್ಳನ ಮನೆಗೆ ಹೋಗಿ ದಾನ ಮಾಡಿ ಬಂದಿದ್ರು ನಾನು ಸಂತೋಷ ಪಡ್ತಾ ಇದ್ದೆ. ಅವರಲ್ಲದೆ ಬೇರೆ ಯಾವ ಶತ್ರು ಮನೆಗೆ ಹೋಗಿ ಬಂದಿದ್ರು ನಾನು ಈ ತಪ್ಪು ಕ್ಷಮಿಸ್ತಾ ಇದ್ದೆ. ಆದ್ರೆ ಹೇಳ್ದೆ ಕೇಳ್ದೆ ಆ ನಮ್ಮ ದಾಯಾದಿ ಮನೆ ಒಳಗೆ ಕಾಲಿಟ್ಟು ನಿನ್ನ ಜೊತೆ ನಮ್ಮ ಮಾನ ಮರ್ಯಾದೆಯನ್ನು ಮಾಡಿ ಕೇಳಿಸ್ಬಿಟ್ಟೆ. ಹಾಗಲ್ಲ ರೀ, ಇವತ್ತೇ ಕೊನೆ. ಇನ್ ಮೇಲಿನ ಕೈ ಬಾಯಿ ಕಾಲು ಈ ಮನೆ ಒಳಗೆ ದರ್ಬಾರ್ ನಡೆಸಬೇಕೆ ಹೊರತು ಹೊರಗಲ್ಲ. ಹುಷಾರ್. ಮುನಿಯ, ನಾನ್ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣ್ಲ. ಏನು? ಕಡೆ ಪಕ್ಷ ಡಿಸ್ಕೋ ಶಾಂತಿ, ಜಯಂತಿ, ಮಾಲಾಶ್ರೀ ಹಂಗೆ ಅಂದವಾಗಿರೋ 3 ಜನ ಹುಡುಗಿರು ಮದುವೆ ಮಾಡ್ಕೋಬೇಕಾಯ್ತು ಕಣ್ಲ. ಯಾಕೆ ಆ ದಸರತ್ ಮಾರ ಗುಂಡಿಗೆ ಹೊಡ್ಕೊಂಡು ಸಾಯಕ? ಅಲ್ಲ ಯಜಮಾನ್ರೆ.